ಶ್ರೀನಿವಾಸ್, ಡಾಕ್ಟರ್ NT ಶ್ರೀನಿವಾಸ್, 0 ಓವರ್. ಅಧ್ಯಕ್ಷರೇ, ನಾವು ಏನು ಸುಮಾರು 2 ವರ್ಷದಿಂದ ಫುಡ್ ಅಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ FDAದವರು ನಕಲಿ ಡ್ರಗ್ಸ್ ದಂಧೆ ನಡೆಸಿದ ವಂಚಕರನ್ನು ರೈಡ್ ಮಾಡಿ ಅಪಾರ ಪ್ರಮಾಣದ ನಕಲಿ ಒಂದು ಔಷಧಿಗಳನ್ನು ವಶಪಡಿಸಿಕೊಂಡು ಮತ್ತು ಅವ್ರ ಮೇಲೆ ಒಂದು SIT ತನಿಖೆ ಕೂಡ ಆದೇಶ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು 0 ಅವರಲ್ಲಿ ಚರ್ಚೆ ಮಾಡಬೇಕಂತ ಹೇಳ್ಬಿಟ್ಟು ತಮಗೆ ಮನವಿ ಮಾಡಿದ್ವಿ. ಅಧ್ಯಕ್ಷರೇ, ನಿಮಗೆಲ್ಲ ಗೊತ್ತಿದೆ, ಈಗ ಈ ನಕಲಿ ದಂಧೆ ಅನ್ನೋದು ಎಲ್ಲ ಇದರಲ್ಲಿದೆ. ನಕಲಿ ಚಪ್ಪಲಿಗೆ ನೋಡಿದಿರಿ, ನಕಲಿ ಶೂ ನೋಡಿದಿರಿ, ನಕಲಿ ಬ್ರ್ಯಾಂಡೆಡ್ ಬಟ್ಟೆಗಳು ನೋಡ್ಬೋದು. ಎಲ್ಲದನ್ನೂ ಒಂದು ರೀತಿ ಸಮಾಜ ಒಪ್ಕೊಂಡಿದೆ. ಆದರೆ ನಕಲಿ ಔಷಧಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಒಪ್ಕೊಳ್ಳೋಂಥದ್ದಲ್ಲ. ಯಾಕೆಂತಂದರೆ ಜನಗಳ ಜೀವನ ಜೊತೆ ಆಟಾಡೋಂಥ ಒಂದು ಈ ದುಷ್ಕೃತ್ಯನ ನಾವೆಲ್ಲರೂ ಕಠಿಣ ಪದಗಳಲ್ಲಿ ಖಂಡಿಸಬೇಕು. ನಿಜವಾಗ್ಲೂ ಇವತ್ತು ನಾನು ನಮ್ಮ ಆರೋಗ್ಯ ಸಚಿವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಇದು ಒಂದು ದೊಡ್ಡ ಮಾಫಿಯಾ. ಇಂಥ ಒಂದು ಮಾಫಿಯಾನ ಮಟ್ಟೆ ಹಾಕಬೇಕಂತ ಹೇಳ್ಬಿಟ್ಟು ಮಾನ್ಯ ಸಚಿವರು ಇದನ್ನು ರೈಡ್ ಮಾಡಿಸಿ, ಮೊನ್ನೆ ಬಿಡದಿಲ್ಲಿರ್ತಕ್ಕಂಥ ಒಂದು ಫಾರ್ಮ್ ಹೌಸಲ್ಲಿ ರೈಡ್ ಮಾಡಿಸಿ ಸುಮಾರು 187 ಕೋಟಿಯಷ್ಟು ನಕಲಿ ಔಷಧಿಗಳನ್ನು ಇವತ್ತು ವಶಪಡಿಸಿಕೊಂಡಿದ್ದಾರೆ. ಇದು ಬರೀ ನಮ್ಮ ಒಂದು ರಾಜ್ಯಕ್ಕೆ ಬೆಂಗಳೂರಿಗೆ ಸೀಮಿತ ಆಗಿರೋದಲ್ಲ ಮಾನ್ಯ ಅಧ್ಯಕ್ಷರೇ, ಇದು ದೇಶಾದ್ಯಂತ ಹರಡಿರುವ ಒಂದು ದೊಡ್ಡ ಜಾಲ. ಇದು ಒಂದು ಪ್ರತಿಷ್ಠಿತ ಕಂಪ್ನಿಗಳ ಹೆಸರುಗಳಲ್ಲಿ ಇವತ್ತು ನಕಲಿ ಜಾಲ ಮಾಡೋಂಥದ್ದು. ನಿಜವಾಗ್ಲೂ ಒಂದು ಪೇಷಂಟ್ಸು ಡಾಕ್ಟರ್ನೇ ದೇವರು ಅಂತ ನಂಬ್ಕೊಂಡು ಇವತ್ತು ಹಾಸ್ಪಿಟ್ಲ್ಗಳಿಗೆ ಹೋಗಿ ಒಂದು ಒಳ್ಳೆ ಔಷಧಿ ಸಿಗ್ತದೆ, ಒಳ್ಳೆ ಚಿಕಿತ್ಸೆ ಸಿಗ್ತದೆ ಅಂತ ಹೋಗ್ತಾರೆ. ಆದರೆ ಇಂಥ ಒಂದು ದುರುಳರಿಂದ, ಇಂಥ ಒಂದು ದುಷ್ಟರಿಂದ ಇವತ್ತು ನಕಲಿ ಔಷಧಿಗಳು ಎಲ್ಲ ಆಸ್ಪತ್ರೆಗಳಲ್ಲೂ ಸಿಗೋಂಥ ಕೆಲಸ ಆಗಿ ಇದು ನಿಜವಾಗ್ಲೂ ನಂಬಿಕೆಗೆ ದ್ರೋಹ ಆಗಿದೆ. ಇವತ್ತು ನನ್ನಂಥ ಒಬ್ಬ ಕಷ್ಟಪಟ್ಟು ಒಂದು ವೈದ್ಯಕೀಯ ಪದವಿ ಪಡೆದಿರೋಂಥ, ತುಂಬ ಕಷ್ಟಪಟ್ಟು ಪಡೆದಿರೋಂಥ ನಮ್ಮಂತರೂ ಕೂಡ ವೈದ್ಯರಿಗೆ, ಏಕೆಂದರೆ ಇದು ವೈದ್ಯರ ಮೇಲೆ ಕೂಡ ಆರೋಪ ಬರ್ತದೆ. ಇದು ನಮಗೆಲ್ಲ ತುಂಬ ಮುಜುಗರ ತರಂಥ ಕೆಲಸ ಆಗಿದೆ. ಇದ್ರ ಬಗ್ಗೆ ಇದು ಬರೀ SIT ತನಿಖೆ ಆಗೋದಾಗಲ್ಲ, ನಾವು ಕೇಂದ್ರ ಸರ್ಕಾರ ಕೂಡ ಕಠಿಣ ಪದಗಳಲ್ಲಿ ನಾವು ಒತ್ತಾಯ ಮಾಡಿ ಇದನ್ನು CBI ತನಿಖೆಗೊಳಿಸಬೇಕು. ಈ ನಕಲಿ ಜಾಲ, ಈ ಔಷಧಿ ಜಾಲ, ಡ್ರಗ್ಸ್ ದಂಧೆಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಮತ್ತು ಇವ್ರಿಗೆ ಬರೀ ಶಿಕ್ಷೆ ಕೊಟ್ಟರೆ ಸಾಕಾಗಲ್ಲ, ಇಂಥ ಒಂದು ದ್ರೋಹಿಗಳನ್ನು ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ. ನಿಜವಾಗ್ಲೂ ಇದು ಭಾಳ ಖೇದನೀಯ. ಇಂಥ ಒಂದು ಜನಗಳ ನಂಬಿಕೆಗಳ ಜೊತೆ ಆಟ ಆಡ್ತಾ ಇರತಕ್ಕಂಥ ಇಂಥ ದುಷ್ಟರನ್ನ ನಾವೆಲ್ಲ ಸೇರಿ ಮಟ್ಟ ಹಾಕಬೇಕಾಗಿದೆ. ನಾವೆಲ್ಲ ನಮ್ಮೆಲ್ಲ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರನ್ನು, ಎಲ್ಲ ಸದಸ್ಯರು ಕಳಕಳಿ ಮನವಿ ಮಾಡ್ತೀವಿ. ಇವತ್ತು ನಮ್ಮ ಸರ್ಕಾರ ಅತ್ಯಂತ ದೃಢ ಹೆಜ್ಜೆ ಇಟ್ಟಿದೆ. ಈ ನಕಲಿ ದಂಧೆನ, ಇದು ದೊಡ್ಡ ದಂಧೆ ಜಾಲ, ಇದಕ್ಕೆ ಎಲ್ಲ ರೈಡ್ ಮಾಡಿದ್ದೇವೆ. ತಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು, ನಮ್ಮ ಸರ್ಕಾರದ ಜೊತೆ ಅಂತೇಳಿ ಮನವಿ ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ. ಸ್ನೇಹಿತರೆ, ಹೆಚ್ಚಿನ ಅಸೆಂಬ್ಲಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಇತರರಿಗೂ ಶೇರ್ ಮಾಡಿ.